ಹೆಚ್ಚಿನ ವೇಸ್ಟ್ ಆಗೋ ನೀರಲ್ಲಿ ನಾನು ಒಂದು 100 ಅಡಿ ಫ್ರಿಡ್ಜ್ನ ಮೇಂಟೈನ್ ಮಾಡ್ತೀನಿ. 100 ಅಡಿ ಫ್ರಿಡ್ಜ್? ಹೌದು, ಫ್ರಿಡ್ಜ್ ಅಲ್ಲಿ ನೀರು ಇರುತ್ತಾನೆ, ಅದು ಕೂಲ್ ಆಗುತ್ತಾನೆ. ಹೌದು, ಮತ್ತೆ ಇಲ್ಲಿ ಬರೀ ಫ್ರಿಡ್ಜ್ ಅಲ್ಲ, ಒಂದು 100 ಅಡಿ ಫ್ರಿಡ್ಜ್. ಇಲ್ಲಿ ನಮ್ಮ ಬಿಸಿಲು ನಾಡಲ್ಲಿ ತಂಪಾಗಿರೋದಕ್ಕೆ ಸದಾಕಾಲ ಹಚ್ಚ ಹಸಿರಾಗಿರ್ತಕ್ಕಂತಹ ತರಕಾರಿಗಳು, ಹಣ್ಣು ಹಂಪಲು ಇರೋದಕ್ಕೆ ನಮಗೆ ಫ್ರಿಡ್ಜ್ ಅಗತ್ಯ ಇದೆ. ರೈತನಾಗಿ ನಾವು ಹೊರಗಡೆ ಹೋಗಿ ಸಂತೆಯಲ್ಲಿ ನಿಂತ್ಕೊಂಡು ಗಾಡಿ ಪಾರ್ಕ್ ಮಾಡಿ ಕೈ ಚೀಲ ತಗೊಂಡು ಅದಿದೆಯಾ ಇದಿದೆಯಾ ಅಂತ ಕೇಳ್ಕೊಂಡು ಮಾಡೋ ಬದಲು 100 ಅಡಿಗೆ ನಿಮಗೆ ಏನೇನೇನೆಲ್ಲ ತರಕಾರಿ ಬೇಕೋ ಜವಾರಿ ಬೀಜ ಬ್ಯಾಂಕ್ ನಮ್ಮದೇ ಇದೆ. ಸೊ ಹಾಗಾಗಿ ಎಲ್ಲ ಬೀಜಗಳನ್ನು ಹಾಕೊಂಡ್ಬಿಟ್ರೆ ಬರ್ತಾ ಇರುತ್ತೆ. ಇದು ಏರು ಮಡಿ. ಇಲ್ಲಿ ನಾವು ಬೆಜ್ಜಲ್ಲಿ ಹಣ್ಣು ಹಂಪಲು ತರಕಾರಿ ಕೆಡದೇ ಇಡ್ಲಿ ಅಂತ ಇಡ್ತಾರ, ಕೋಲ್ಡ್ ಆಗಿರಲಿ ಅಂತ ಇಡ್ತಾರ. ಇದು ಹಾಗೆ ಇದೆಯಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕಿತ್ಕೊಂಡು ಹೋಗೋದು ನಾವು. ಇನ್ನು ಮಿಕ್ಕಿದ್ದು ಅಲ್ಲೇ ಇರುತ್ತೆ, ಮತ್ತೆ ಬರುತ್ತೆ, ಹಾಳಾಗಲ್ಲ ಅದು. ಯಾಕಂದ್ರೆ ಮಣ್ಣಿರುತ್ತೆ, ನೀರಿರುತ್ತೆ, ಹೆಚ್ಚಿನ ನೀರು ಇದಕ್ಕೆ ಬೀಳ್ತಾನೆ ಇರುತ್ತೆ, ತಂಪಾಗಿ ಇರುತ್ತೆ, ಫ್ರೆಶ್ ಆಗಿರುತ್ತೆ, ಲಾವಿಶ್ ಆಗಿರುತ್ತೆ. ಸರ್ ಚೌಳಿಕಾಯಿ ಹೆಂಗ್ ಬಂದಿದೆ ಅದೇ ಇಲ್ಲಿ ನಿಮ್ ಬೆಂಗಳೂರು ಕಡೆ ಗೋರಿಕಾಯಿ ಅಂತಾರಲ್ಲ, ಇಲ್ಲಿ ನೋಡಿ ಇಷ್ಟು ಹಿಂಗೆ ಸಾಕು ಒಂದಿನಕ್ಕೆ ಪಲ್ಯ. ಇಲ್ಲಿ ನೋಡಿ ಇಷ್ಟಿದೆ. ಇಲ್ಲಿ ಚೌಳಿಕಾಯಿ ಭಾಳ ಟೇಸ್ಟ್. ಜವಾರಿ ಕ್ಯಾಪ್ಸಿಕಮ್ಮು, ಜವಾರಿ ಚೌಳಿಕಾಯಿ ತಿನ್ನಕ್ಕೆ ಇಲ್ಲಿಗೆ ಬರ್ತಾರೆ, ಅಷ್ಟು ಟೇಸ್ಟ್. ಮೂರು ಬೆಂಡೆಕಾಯಿ ಕಿತ್ಬಿಟ್ಟು ಎಷ್ಟೊತ್ತಾಯ್ತಿದು ಅಲ್ವಾ. ಮಿಕ್ಸ್ಡ್ ಸಾಂಬಾರಲ್ಲಿ ಎಲ್ಲ ವೆಜಿಟೇಬಲ್ಸು ಬಂದ್ಬಿಡ್ತು ನನಗೆ. ಸೊ ಈ ತಗೊಂಡು ಇಲ್ಲಿ ಏನೇನೇನೇನು ತರಕಾರಿ ಇದೆಯೋ ಎಲ್ಲ ತರಕಾರಿಗಳು ನಾವು ಹಾಕೊಂಡೋಗಿ ಮಿಕ್ಸ್ಡ್ ವೆಜ್. ಇಲ್ಲಿ ನೋಡಿ ಚೌಳಿಕಾಯಿ ಬಂತು, ಹಾಗೆ ಬೆಂಡೆಕಾಯಿ ಆಯಿತು, ಚೌಳಿಕಾಯಿ ಆಯಿತು, ಹಾಗೆ ಒಂದೊಂದು ಇಲ್ಲಿ ಪುಂಡಿ ಸೊಪ್ಪು, ಗೊಂಗುರ ಚಟ್ನಿ ಅಂತಾರಲ್ಲ, ಪುಂಡಿ ಆಯಿತು, ಆ ಕಡೆ ಮೆಂತೆ ಇದೆ. ಹೀಗೆ ಒಂದು ಪುಟ್ಟಿಯಲ್ಲಿ ಫುಲ್ ಆಫ್ ವೆಜಿಟೇಬಲ್ಸು. ಇಲ್ಲಿ ಮೇಲ್ಗಡೆ ಸಂಪಿಂದ ನಾವು ವಾಲ್ ಓಪನ್ ಮಾಡಿದ್ವಿ. ಅಲ್ಲಿ ಮೇಲ್ಗಡೆಯಿಂದ ಎಕ್ಸ್ಟ್ರಾ ಹೆಚ್ಚುವರಿ ನೀರು ಹೋಗೋದು, ಮತ್ತು ಕೆಳಗಡೆ ನಾವು ಕ್ಲೀನ್ ಮಾಡಬೇಕಾದ್ರೆ ಸಿಲ್ಟ್ ಏನೋ ಗೊತ್ತಲ್ಲ ಆ ನೀರು, ಅವೆರಡು ಎಕ್ಸ್ಟ್ರಾ ಹೆಚ್ಚಿಗೆ ನೀರು ಹೊರಗಡೆ ಬರೋದನ್ನು. ಹೌದು, ಇದು ನಾನು ಒಂದು ವಾಲ್ ಓಪನ್ ಮಾಡಿದ್ದೀನಿ. ಹೆಚ್ಚಿನ ವೇಸ್ಟ್ ಆಗೋ ನೀರಲ್ಲಿ ನಾನು ಒಂದು 100 ಅಡಿ ಫ್ರಿಡ್ಜ್ನ ಮೇಂಟೈನ್ ಮಾಡ್ತೀನಿ. 100 ಅಡಿ ಫ್ರಿಡ್ಜ್? ಹೌದು, ಫ್ರಿಡ್ಜ್ ಅಲ್ಲಿ ನೀರು ಇರುತ್ತಾನೆ, ಅದು ಕೂಲ್ ಆಗುತ್ತಾನೆ. ಹೌದು, ಮತ್ತೆ ಇಲ್ಲಿ ಬರೀ ಫ್ರಿಡ್ಜ್ ಅಲ್ಲ, ಒಂದು 100 ಅಡಿ ಫ್ರಿಡ್ಜ್. ಇಲ್ಲಿ ನಮ್ಮ ಬಿಸಿಲು ನಾಡಲ್ಲಿ ತಂಪಾಗಿರೋದಕ್ಕೆ ಸದಾಕಾಲ ಹಚ್ಚ ಹಸಿರಾಗಿರ್ತಕ್ಕಂತಹ ತರಕಾರಿಗಳು, ಹಣ್ಣು ಹಂಪಲು ಇರೋದಕ್ಕೆ ನಮಗೆ ಫ್ರಿಡ್ಜ್ ಅಗತ್ಯ ಇದೆ. ಕರೆಂಟ್ ಇರಲ್ಲ, ತೋಟದ ಮನೆ, ಸೋಲಾರಲ್ಲಿ ಫ್ರಿಡ್ಜ್ ಮೇಂಟೈನ್ ಮಾಡೋದು ಸ್ವಲ್ಪ ಟಾಸ್ಕ್, ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ಇದು ನಮ್ದು ಲೈವ್ ಫ್ರಿಡ್ಜ್ ಮಾಡಲ್. ಖಂಡಿತ ಇದ್ರಲ್ಲಿ ನೋಡಿ ನಾವು ಇದಕ್ಕೆ ಹೌದು, ಯಾಕಂದ್ರೆ ನಾವಿಲ್ಲಿ ಸಪರೇಟ್ ನೀರು ಕೊಡ್ತಿಲ್ಲ, ಇದಕ್ಕೆ ಅಂತ ಸಪರೇಟ್ ಕೆಲಸಗಳು ಮಾಡ್ತಿಲ್ಲ. ಅಕ್ಷಯ ಕಲ್ಪಲ್ ಒಂದ್ಸಲಿ ಟ್ರೈನಿಂಗ್ ಹೋದಾಗ ಇದನ್ನ ಗಮನಿಸಿದ್ದೆ ನಾನು. ಏರು ಮಡಿ ಪದ್ಧತಿ, ರೈಸ್ ಬೆಡ್, ಅದನ್ನ ನಾನಲ್ಲಿ ಫ್ರಿಡ್ಜ್ ಆಗಿ ಪರಿವರ್ತನೆ ಮಾಡ್ಕೊಂಡಿದ್ದೀನಿ. ಅಲ್ಲಿ 1 ಎಕರೆಯಲ್ಲಿ ಮಾದರಿ ಎಷ್ಟು ರೀತಿ ನಾವು ಆದಾಯ ತಗೋಬಹುದು ಇದೆ. ನನಗಿಲ್ಲಿ ರೈತನಾಗಿ ನಾವು ಹೊರಗಡೆ ಹೋಗಿ ಸಂತೆಯಲ್ಲಿ ನಿಂತ್ಕೊಂಡು ಗಾಡಿ ಪಾರ್ಕ್ ಮಾಡಿ ಕೈ ಚೀಲ ತಗೊಂಡು ಅದಿದೆಯಾ ಇದಿದೆಯಾ ಅಂತ ಕೇಳ್ಕೊಂಡು ಮಾಡೋ ಬದಲು 100 ಅಡಿಗೆ ನಿಮಗೆ ಏನೇನೇನೆಲ್ಲ ತರಕಾರಿ ಬೇಕೋ ಜವಾರಿ ಬೀಜ ಬ್ಯಾಂಕ್ ನಮ್ಮದೇ ಇದೆ. ಸೊ ಹಾಗಾಗಿ ಎಲ್ಲ ಬೀಜಗಳನ್ನು ಹಾಕೊಂಡ್ಬಿಟ್ರೆ ಬರ್ತಾ ಇರುತ್ತೆ. ಇದು ಏರು ಮಡಿ. ಇಲ್ಲಿ ನಾವು ಬೇಸಲ್ ಡೋಸ್ ಅನ್ನು ಹಾಕಿ ಫಲವತ್ತಾದ ಮಣ್ಣು ಹಾಕಿ. ಹೌದು ಸರ್, ಬನ್ನಿ ಇಲ್ಲಿ ತೋರಿಸ್ತೀನಿ. ಹೌದು ಹೌದು, 100 ಅಡಿ ಇದೆ ಉದ್ದಕ್ಕೆ. ಇದನ್ನೇ ನಾನು ಫ್ರಿಡ್ಜ್ ಅಂತ ಕರೀದು. ಯಾಕಂದ್ರೆ ಫ್ರಿಡ್ಜ್ ಅಲ್ಲಿ ಹಣ್ಣು ಹಂಪಲು ತರಕಾರಿ ಕೆಡದೇ ಇಡ್ಲಿ ಅಂತ ಇಡ್ತಾರ, ಕೋಲ್ಡ್ ಆಗಿರಲಿ ಅಂತ ಇಡ್ತಾರ. ಇದು ಹಾಗೆ ಇದೆಯಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕಿತ್ಕೊಂಡು ಹೋಗೋದು ನಾವು. ಇನ್ನು ಮಿಕ್ಕಿದ್ದು ಅಲ್ಲೇ ಇರುತ್ತೆ, ಮತ್ತೆ ಬರುತ್ತೆ, ಹಾಳಾಗಲ್ಲ ಅದು. ಯಾಕಂದ್ರೆ ಮಣ್ಣಿರುತ್ತೆ, ನೀರಿರುತ್ತೆ, ಹೆಚ್ಚಿನ ನೀರು ಇದಕ್ಕೆ ಬೀಳ್ತಾನೆ ಇರುತ್ತೆ, ತಂಪಾಗಿ ಇರುತ್ತೆ, ಫ್ರೆಶ್ ಆಗಿರುತ್ತೆ, ಲಾವಿಶ್ ಆಗಿರುತ್ತೆ. ಇಲ್ಲಿ ಹೇಗ್ ಮಾಡಿದೀನಿ ಅಂತ ಹೇಳಿದ್ರೆ, ನಮ್ದು ಹೇಳಿ ಕೇಳಿ ಕ್ವಾರಿ ಏರಿಯಾ ಸರ್. ಇಲ್ಲಿ ಇಲ್ಲಿ ಸುತ್ತಮುತ್ತಲು ಕ್ವಾರಿ. ಕೊಪ್ಪಳ ಅಂದ್ರೆ 207 ಫ್ಯಾಕ್ಟ್ರಿ, ಕ್ವಾರಿಗಳು, ಮಣ್ಣು ಕಲ್ಲು ದಂಧೆ ಜಾಸ್ತಿ. ಒಂದಷ್ಟು ವೇಸ್ಟ್ ಕಲ್ಲುಗಳು ಕ್ವಾರಿಗಳಲ್ಲಿ ಅಲ್ಲಲ್ಲಿ ಬಿದ್ದಿರುತ್ತೆ. ತಗೊಂಡೋಗ್ರಿ ಫ್ರೀ ಆಗಿ ಅಂತಾರೆ. ಆ ತರ ಅಂದ್ರೆ ಅನ್ಶೇಪ್ ಆ ತರದ್ದು. ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ವೇಸ್ಟ್ ಕಲ್ಲುಗಳನ್ನು ತಗೊಂಡು ಈ ಕಟ್ಟಿಂಗ್ ಮಾಡೋದಕ್ಕೆ ಮಾತ್ರ ನಾನು ಮಷಿನ್ ಖರ್ಚು ಮಾಡಿದ್ದು. ಒಂದಿನ ಇಬ್ರು ಕೂಲಿ ಕೊಟ್ಬಿಟ್ಟು 2000 ರೂಪಾಯಿ ಖರ್ಚು ಮಾಡಿ ಕರೆಕ್ಟ್ ಆಗಿ ವೇಸ್ಟ್ ಕಲ್ಗಳಿಂದ ಕಟಿಂಗ್ ಮಾಡ್ಕೊಂಡೆ. ಸೈಡ್ ವಾಲ್ ಅದು ಅರ್ಧ ಅಡಿ ಒಳಗೆ, ಮೇಲ್ಗಡೆ 1 ಅಡಿ. ಅದ್ರ ಮಧ್ಯದಲ್ಲಿ ನಮ್ಮ ಟ್ರ್ಯಾಕ್ಟರ್ ಇಂದ ಫಲವತ್ತಾಗಿರೋ ಗದ್ದೆ ಮಣ್ಣು, ಆಮೇಲೆ ನಮ್ಮ ಬೇಸಲ್ ಡೋಸ್ ಒಂದ್ಸತಿ ಹಾಕಿ ರೆಡಿ. ಹೌದಿಲ್ಲ, ನಾವು ಎಕ್ಸ್ಟ್ರಾ ಹೊರಗಡೆ ತಂದು ಹಾಕಿದ್ ಮಣ್ಣು, ಕೆರೆ ಮಣ್ಣು. ನಮ್ ಕೆರೆ ನಾವು ಕೆರೆ ಮಾಡ್ತಾ ಇದ್ವಿ, ಫಲವತ್ತಾಗಿರೋ ಮಣ್ಣಿತ್ತು, ಅದನ್ನ ತಂದು ಹಾಕಿದ್ವಿ. ಜೊತೆಗೆ ಸ್ವಲ್ಪ ಹುತ್ತದ ಮಣ್ಣು, ಯಾವ್ಯಾವ್ದು ಫಲವತ್ತತೆ ಸಿಗುತ್ತೋ ಬೇಸಲ್ ಡೋಸು ಅಂತವೆಲ್ಲ ಹಾಕೊಂಡು ಒಂದ್ಸಲಿ ಹಾಕಿರೋದು. ಹಾಕದ್ಮೇಲೆ ನಮಗ್ ಬೇಕಾದಂತೆ ನೋಡಿ, ಇಲ್ಲಿ
ಹಸಿರು ದಂಟು, ಹಾ ಅಮರಾಂತಸ್, ಜವಾರಿ, ಇದು ಕೆಂಪು ದಂಟು. ಬನ್ನಿ ಈಗ ದಂಟಲ್ಲಿ 2 ವೆರೈಟಿ ಆಯ್ತು. ಬನ್ನಿ ಈ ಕಡೆ ಟೊಮೆಟೊ ಸಸಿಗಳು ಹಾಕಿದ್ದೀನಿ ನೋಡಿ. ಕರೆಂಟ್ ಇಲ್ಲ, ಸಪರೇಟ್ ಸಿಸ್ಟಮ್ ಇಲ್ಲ, 10 ಅಡಿ ಹೈಟ್ ಇರೋದು. 10 ಅಡಿ ಹೈಟಿನ ಟ್ಯಾಂಕ್ಗೆ ಎಕ್ಸ್ಟ್ರಾ ವಾಟರ್ ಹೋಗೋದಕ್ಕೆ ವಾಲ್ ಕೊಟ್ಟಿದ್ದಕ್ಕೆ ಇಷ್ಟು ಫೋರ್ಸ್ ಆಗಿ ಬರ್ತಾ ಇದೆ. ಇದು ಗುರುತ್ವಾಕರ್ಷಣ ಶಕ್ತಿಯ ಬಲ ಅಷ್ಟೇ, KB ಬಲನೂ ಇಲ್ಲ, ನಮ್ಮ ಸೂರ್ಯನ ಬಲನೂ ಇಲ್ಲ. ಸೊ ಹಾಗಾಗಿ ಇಷ್ಟೇ ಅಂದ್ರೆ ಅದು ಹೆಚ್ಚುವರಿ ನೀರು, ಅದಕ್ಕೆ ಅಂತ ಸಪರೇಟ್ ಮಾಡಲು ಸಪರೇಟ್ ಅವೆಲ್ಲ ಏನಿಲ್ಲ. ಹಾಗಾಗಿ ಎಕ್ಸ್ಟ್ರಾ ನೀರನ್ನ ಇಲ್ಲಿ ಬಿಟ್ಬಿಟ್ಟು ಸ್ಪ್ರಿಂಕ್ಲರ್ ಆಗ್ತಿದೆಯಲ್ಲ, ಅಂದ್ರೆ ಗಿಡನ ತೊಳೆಯುತ್ತೆ. ಸಣ್ಣ ಪುಟ್ಟ ಸೂಕ್ಷ್ಮ ಜೀವಾಣುಗಳು ಅದಕ್ಕೆ ಬಿದ್ದು 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 ನೀರು ಸ್ವಚ್ಛಾಗಿ ಹೋಗುತ್ತೆ, ಯಾವಾಗ್ಲೂ ಚೆನ್ನಾಗಿರುತ್ತೆ. ಮತ್ತೆ ನಮ್ಮ ವೆರೈಟೀಸ್ ಆಫ್ ತರಕಾರಿಗಳಿರುತ್ತಲ್ಲ, ಒಂದಕ್ಕೊಂದು ಸಹಕಾರ ಆಗಿರುತ್ತೆ. ಬನ್ನಿ ಸರ್, ಅಲ್ಲಿ ನೋಡಿದ್ರಿ 2 ತರ ಸೊಪ್ಪಾಯ್ತು. ಅಲ್ಲಿ ಕೆಳಗಡೆ ನೋಡಿ, ನಿಮಗೆ ಸಣ್ಣದಾಗಿ ಗಮನಿಸಿದ್ರೆ ನಿಮ್ಗಲ್ಲಿ ಒಂದ್ ಸ್ವಲ್ಪ ಬೆಂಡೆ ಕಾಣಿಸುತ್ತೆ, ಕ್ಯಾರೆಟ್ ಕಾಣಿಸುತ್ತೆ, ಮೂಲಂಗಿ ಕಾಣಿಸುತ್ತೆ. ಈಗ ಇದು ಸೊಪ್ಪು ಕಿತ್ಕೊಂಡ್ಮೇಲೆ ಅವು ಎದ್ದೇಳುತ್ತೆ ಮೇಲೆ. 25 ದಿನಕ್ಕೆ ಮೆಂತೆ, ಸಬ್ಬಸ್ಗಿ, ಕೊತ್ತಂಬರಿ ಎಲ್ಲ ಬಂದ್ಬಿಡುತ್ತೆ ವಿತಿನ್ ಎ ಮಂತ್. ಅದಾದ್ಮೇಲೆ 45 ದಿನದ್ದು ಬರುತ್ತೆ. ಅದು ಹಂಗೆ ಕಿತ್ಕೊಂಡು ನಾವು ಹಾಕ್ತಾ ಇರೋದು ಮಾಡ್ತಾ ಇರೋದು. ಇಲ್ಲೇ ನಮ್ಗೆ ಬೀಜಗಳು ಸಿಗ್ತಾ ಇರುತ್ತೆ, ಆ ಬೀಜಗಳನ್ನ ಅಲ್ಲೇ ಹಾಕೊಳ್ಳೋದು ಒಂದೊಂದೇ ಮಾಡಿ. ಇಲ್ಲಿ ನೀವು ಗಮನಿಸ್ಬೋದು, ಮೂಲಂಗಿ ಇದೆ, ಈರುಳ್ಳಿ ಇದೆ, ಪಾಲಕ್ ಇದೆ, ಹುಣಸಿಕಾಯಿ ಸೊಪ್ಪಿದೆ, ಆಮೇಲೆ ಗೊಂಗುರ ಚಟ್ನಿ ಮಾಡ್ತಾರಲ್ಲ ಪುಂಡಿ ಸೊಪ್ಪು ಅದಿದೆ, ಆಮೇಲೆ ಪುದೀನ. ಇಲ್ಲಿ ಸುಮಾರು ಒಂದು 4 ವೆರೈಟಿ ಪುದೀನ ಐಕರಿಂದ ತೊಗೊಂಬಂದಿದ್ದು. ಹಂಗೆ ಹೋದಾಗ ಯಾವುದೋ ಪಕ್ಷಿ ಬಂದು ಇಲ್ಲಿ ಕುತ್ಕೊಂಡು ಶ್ರೀಗಂಧ ಬಂದ್ಬಿಟ್ಟಿದೆ, ಅದು ಇದೆ. ಮತ್ತಿಲ್ಲಿ ಬೆಂಡೆಕಾಯಿ ನೋಡಿ ಸರ್, ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಬೆಂಡೆಕಾಯಿ. ಕೊತ್ತಂಬರಿ ಇದೆ ಇಲ್ಲಿ, ಬನ್ನಿ ಇದೆ ನೋಡಿ. ಆ ಒಗ್ಗರಣೆ ಹಾಕಿದ್ಮೇಲೆ ಅದು ಮನೆ ಹತ್ರ ಇರಬೇಕು, ದೂರದಲ್ಲಿ ಫ್ರಿಜ್ ಮಾಡೋಕ್ಕಾಗಲ್ಲ. ಫ್ರಿಜ್ಜಲ್ಲಿ ಇರುತ್ತೆ, ಅಡುಗೆ ಮನೇಲಿ ಇರುತ್ತೆ, ಇಲ್ಲೇ ಕಿಚನ್ನು. ಹಿಂಗೆ ಬಂದು ಇಷ್ಟೇ ಕೊತ್ತಂಬರಿ ಇಷ್ಟು ಕಿತ್ಕೊಂಡು ಗಿಡ ಅಲ್ಲೇ ಇರುತ್ತೆ, ಮತ್ತೆ ಬೆಳೆಯುತ್ತೆ. ಅದು ಒಗ್ಗರಣೆ ಹಾಕಿದ್ಮೇಲೆ ಬಂದು ತೊಗೊಂಡೋಗಿ ಹಾಕ್ಬೋದು, ಇದನ್ನ ತೊಂದರೆ ಇಲ್ಲ. ಆಮೇಲೆ ಯಥೇಚ್ಛ. ಆಮೇಲೆ ಇಲ್ಲಿ ನೋಡಿ, ಭಾಳ ಸಾಫ್ಟು ಬೆಂಡೆ ಬಂದಿದೆ, ಕೈಯಲ್ಲಿ ಕಿತ್ಕೊಂಡ್ಬಿಟ್ರೆ ಆಯ್ತು. ಇಷ್ಟರಲ್ಲಿ ಆರಾಮಾಗಿ ಬೆಂಡೆ, ನಮ್ಗೊಂದು ಆರಾಮಾಗಿ 1/4 ಕಿಲೋ ಬೆಂಡೆ 1 ನಿಮಿಷದಲ್ಲಿ ಸಿಕ್ಬಿಡುತ್ತೆ. ಬನ್ನಿ ನೋಡಿ, ಚೆನ್ನಾಗಿ ಬಂದಿದೆ. ಗ್ರೀನ್ ಓಕ್ರಾ, ರೆಡ್ ಓಕ್ರಾ, ಸ್ಟಾರ್ ಓಕ್ರಾ ಬೆಂಡೆ. ಈ ಒಂದು ಫಲವತ್ತಾಗಿರೋ ಬೇಸಲ್ ಡೋಸ್ ಏನಿದೆಯಲ್ಲ ಸರ್, ಅದು ತರಕಾರಿಗೆ ಹೇಳಿ ಮಾಡಿಸಿದ್ದು. ಅದನ್ನ ಹೇಳಿದ್ನಲ್ಲ, ಎರೆಹುಳ ಗೊಬ್ಬರ, ಬೋನ್ ಮಿಲ್ಲು, ಫಿಶ್ ಟಾನಿಕ್, ಇಂಥದ್ದೆಲ್ಲ. ಇಲ್ಲಿ ನೋಡಿ ಚೌಳಿಕಾಯಿ ನೋಡಿ ಸರ್, ಹೇಗಿದೆ ಚೌಳಿಕಾಯಿ. ರೇ 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 ಏನಪ್ಪ ಕೆಲಸ, ವೇಸ್ಟ್ ನೀರನ್ನ ಇಲ್ಲಿ ಕೊಟ್ಟಿರೋದಷ್ಟೇ. ಹಿಂಗೆ ಕಿತ್ಕೊಂಡ್ಬಿಟ್ರೆ ಒಂದಿನ ಸಾರ ಆಯ್ತಪ್ಪ. ಇಲ್ಲಿ ನೋಡಿ ಸರ್ ಚೌಳಿಕಾಯಿ ಹೆಂಗ್ ಬಂದಿದೆ. ಅದೇ ಇಲ್ಲಿ ನಿಮ್ಮ ಬೆಂಗಳೂರು ಕಡೆ ಗೋರಿಕಾಯಿ ಅಂತಾರಲ್ಲ, ಇಲ್ಲಿ ನೋಡಿ ಇಷ್ಟು ಹಿಂಗೆ ಸಾಕು, ಒಂದಿನಕ್ಕೆ ಪಲ್ಯ. ಇಲ್ಲಿ ನೋಡಿ ಇಷ್ಟಿದೆ. ಇಲ್ಲಿ ಚೌಳಿಕಾಯಿ, ಇಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ಬಂದ್ಬಿಟ್ರೆ ಇಲ್ಲಿ ಬೆಂಡೆ. ಇದಕ್ಕೆ ಅಂತ ಸಪರೇಟ್ ಟೈಮ್ ಕೊಟ್ಟಿಲ್ಲ ನಾನು. ಅದು ಹೆಂಗಿದೆ ಅಲ್ಲಿ ಎಕ್ಸ್ಟ್ರಾ ನೀರು ಇಲ್ಲಿ ಬರ್ತಾ ಇರುತ್ತೆ, ಬಂದ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಇದು ಇಂಡಿಪೆಂಡೆಂಟ್. ಇಲ್ಲಿ ಟೊಮೆಟೊ ಇದೆ, ಜವಾರಿ ಟೊಮೆಟೊ ಫೇಮಸ್. ಅಲ್ಲಿ ನೋಡಿ ಹೆಚ್ಚಾಗಿ ಸೊಕ್ಕಿ ಎಕ್ಸ್ಟ್ರಾ ಬಿದ್ದಿದೆ ಗೋರಿಕಾಯಿ. ಇಲ್ಲಿ ಚೌಳಿಕಾಯಿ ಭಾಳ ಟೇಸ್ಟು. ಜವಾರಿ ಕ್ಯಾಪ್ಸಿಕಮ್ಮು, ಜವಾರಿ ಚೌಳಿಕಾಯಿ ತಿನ್ನಕ್ಕೆ ಇಲ್ಲಿಗೆ ಬರ್ತಾರೆ, ಅಷ್ಟು ಟೇಸ್ಟು. ನಮ್ಮ ಸಿಟಿ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಇಲ್ಲಿ ಚೌಳಿಕಾಯಿ, ಇಲ್ಲಿ ಕ್ಯಾಪ್ಸಿಕಮ್, ಜವಾರಿ ಕ್ಯಾಪ್ಸಿಕಮ್ಮು ಬಹಳ ಬಹಳ ಇಷ್ಟ. ಮತ್ತು ಇವು ಮುಳ್ಳು ಬದನೆ, ನೀವಿಲ್ಲಿ ನೋಡ್ಬೋದು. ಹನುಮಸಾಗರದ ಸಿರಾಜ್ ಮೂಲಿ ಮನೆಯವರು ಕೊಟ್ಟಿರ್ತಕ್ಕಂತಹ ಕುದುನೆ ಗಿಡಗಳಿದು. ಬೇರೆ 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 ವೆರೈಟಿ ಬದನೆಕಾಯಿಗಳು. ಇದು 4 ವರ್ಷ ಬಾಳುತ್ತೆ ಸರ್. ಇದು ಎಣ್ಣೆಗಾಯಿ. ಇದು ಬೇರೆ 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 ತಳಿಗಳು. ಅಲ್ಲಿ ನಿಮಗೆ ಕಾಣೋದು ಸೊಂಡೆಕಾಯಿ ಅಂತ ಕರೀತಾರೆ. ಬನ್ನಿ ಅಲ್ಲಿ ತೋರಿಸ್ತೀನಿ. ಇದು ನಾವು ಬೀಜಕ್ಕೆ ಬಿಟ್ಕೊಂಡಿರೋದು. ಇಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಕಾಯಿಗಳು ಏನಿರುತ್ತಲ್ಲ, ಇದು ಬದನೆ. ನಮ್ಮ ತಮಿಳ್ನಾಡು ರೈತರು ಇದನ್ನ ಡೈರೆಕ್ಟ್ ಆಗಿ ಇಡೀ ಸಾಂಬಾರ್ಗೆ ಹಾಕ್ತಾರೆ. ನಾವು ಹೆಂಗೆ ಸಾಂಬಾರ್ ಈರುಳ್ಳಿ ಅಂತೀವಲ್ಲ, ಇದು ಚಿಕ್ಕ ಚಿಕ್ಕ ಬದನೆಕಾಯಿ ಸೊಂಡೆಕಾಯಿ ಅಂತ ಕರೀತಾರೆ. ಇದು ಕೆಳಗಡೆ ಇದು ಬೀಜ ಕಾಡು ಗಿಡ. ಇದನ್ನ ಸ್ವಲ್ಪ ಬೆಳೆಸ್ಬಿಟ್ಟು ಇದಕ್ಕೆ ನಾವು ನಮಗೆ ಬೇಕಾಗಿರೋ ಬದನೆನ ಗ್ರಾಫ್ಟ್ ಮಾಡ್ಕೊತೀವಿ. ಸಿರಾಜ್ ಮೂಲಿ ಮನೆ ಅಂತ ಇಲ್ಲಿ ಹಿರಿಯ ಅನುಭವಿ ರೈತರು ಇದ್ದಾರೆ, ಅವ್ರು ಮಾಡ್ತಾರೆ. ಅದನ್ನ ಅವ್ರ ತೋಟದಿಂದ ತೊಗೊಂಬಂದು ಇಲ್ಲಿ ನಾನು ಹಾಕೊಂಡಿದ್ದು. ಒಂದ್ಸಲ ಹಾಕಿದ್ರೆ 4 ವರ್ಷ ಆರಾಮಾಗಿ. ಚೆನ್ನಾಗಿ ಮಾಡಿದ್ರೆ ಇನ್ನೂ ಹೋಗುತ್ತೆ. ಅದು ನಮ್ಮ ನಿರ್ವಹಣೆ. ಅದ್ರ ಮೇಲೆ ನಮಗೆ ಬೇಕಾಗಿರ್ತಕ್ಕಂಥ ಬದನೆ ಮಾಡ್ಬೋದು. ಉದ್ದ ಬದನೆ, ಹಸಿರು ಬದನೆ, ಮುಳ್ಳು ಬದನೆ, ಕೆಂಪು ಬದನೆ, ಹಳದಿ ಬದನೆ, ಆ ಥರದ್ದು ನಮ್ಗೆ ಯಾವ ಬದನೆಗಳು ಬೇಕೋ ಅದನ್ನು ಗ್ರಾಫ್ಟ್ ಮಾಡ್ಕೋಬೋದು. ಅದು ನಮಗೆ ದೀರ್ಘಕಾಲ ನಮ್ಮ ತೋಟದ ಫ್ರಿಜ್ಜಿಗೆ ಜೊತೆಗೆ ಸಹಕಾರ ಕೊಡುತ್ತೆ. ಬನ್ನಿ ಸರ್, ಇವೆಲ್ಲ ಒಂದು ಪ್ಲಾಟ್ ಆಯಿತು. ಹಾಗೆ ಒಂದು ಪ್ಲಾಟ್ ದೊಡ್ಡದಿರುತ್ತೆ, ಒಂದು ಪ್ಲಾಟ್ ಮತ್ತೆ ರೈಸ್ ಆಗ್ತಾ ಇರುತ್ತೆ. ಇದು ಇರೋದೇ ಇದು. ಆ ಥರ ನಾವು ನಿರ್ವಹಣೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ಬರ್ತಾ ಇರ್ತೀವಿ. ಇಲ್ಲಿದೆ ನೋಡಿ ಕುದುನೆ ಗಿಡ, ರೀಸೆಂಟಾಗಿ ನಾವು ಹಾಕಿದ್ದು. ಇಲ್ಲಿ ಕೆಳಗಡೆ ಗ್ರಾಫ್ಟ್ ಮಾಡಿದ್ದೀವಿ,
ಇದು ಕುದುನೆ ಕಾಡು ಬದನೆ, ಅದಕ್ಕೆ ನಮಗೆ ಬೇಕಾಗಿರತಕ್ಕಂಥ ತಳಿಯ ಬದನೆನ ಇದೀಗ ಹಾಗೆ ಇಲ್ಲಿ ಸ್ವಲ್ಪ ನಾವು ನೋಡ್ಕೊಂಡ್ಬಿಟ್ರೆ ಇಲ್ಲಿ ಮಣ್ಣು ಬೀಳಬಾರ್ದು ಅಷ್ಟೇ, ಇದೊಂದು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಆಯಿತು. 4 ವರ್ಷ ಬದನೆ ಅಲ್ಲಿ ಹಾಗಿದೆಯಲ್ಲ ಆ ಥರ. ಬದನೆ ಗಿಡ ಈಗ ಸಣ್ಣದಿದೆ ನೋಡಿ, ಅದ್ರ ಪಕ್ಕ ಟೊಮೆಟೊ ಸಣ್ಣದಿದೆ, ಹಾಗೆ ಒಂದು ಸ್ವಲ್ಪ ಅಲ್ಲ ಮುಂದೆ ನೋಡಿದ್ರೆ ಅಲ್ಲಿ ದೊಡ್ಡ ಬದನೆ ಗಿಡ ಇದೆ. ಸೊ ಅದು ಪ್ರವರ್ಧಮಾನಕ್ಕೆ ಬಂದು ತನ್ನ ಕೆಲಸ ಮುಗಿಸಿ ಕಡಿಮೆ ಆಗೋಷ್ಟರಲ್ಲಿ ಇದು ಎದ್ದಿರುತ್ತೆ. ಹಾಗಾಗಿ ನಿರಂತರವಾಗಿ ಏರು ಮಡಿಲಿ ನಮ್ಮ ತರಕಾರಿಗಳು ಇದ್ದೇ ಇರುತ್ತೆ. ಇದು ಬೆಳೆದು ದೊಡ್ಡ ಆಗೋಷ್ಟರಲ್ಲಿ ಆ ಕಡೆ ಖಾಲಿ ಆಗಿರುತ್ತೆ ಹಾಗೆ. ಸೊ ಹಾಗಾಗಿ ವರ್ಷದ ಎಲ್ಲ ದಿನವೂ ನಮಗೆ ಫ್ರೆಶ್ ತರಕಾರಿಗಳು, ಅದಕ್ಕೆ ಈಗ ಫ್ರೆಶ್ ಆಗಿ ಇರಲಿ ಅಂತ ನಾವು ಫ್ರಿಜ್ಜಲ್ಲಿ ಇಡ್ತೀವಲ್ವ, ಹಾಗಾಗಿ ಇದು ನಂದು ತೋಟದ ಫ್ರಿಜ್ಜು ಅಂತ ಹೇಳಿದೆ. ಆಮೇಲೆ ಇದನ್ನು ಸಣ್ಣ ಪ್ರಮಾಣದಲ್ಲೂ ಮಾಡಬಹುದು. ನನ್ನ ತೋಟದ ಅಗತ್ಯ ಹಂಗಿದೆ, ತುಂಬ ಜನ ಬರ್ತಿರ್ತಾರೆ, ವಿಸಿಟರ್ಸ್ ಬರ್ತಿರ್ತಾರೆ, ಅನೇಕ ಶಿಬಿರಗಳಾಗ್ತಿರುತ್ತೆ, ಅಗ್ರಿ ಟೂರಿಸಮ್ ಇದೆ ನಂದು, ಗೆಸ್ಟ್ಗಳು ಬಂದಲ್ಲಿ ಉಳ್ಕೊಳ್ತಾ ಇರ್ತಾರೆ. ಹಾಗಾಗಿ ಎಲ್ರಿಗೂ ಸಾಲ್ಬೇಕಲ್ವಾ, ಹಾಗಾಗಿ ನಾನು ಇಷ್ಟು ದೊಡ್ಡದು 4 ಅಡಿ ಅಗಲ, ಒಂದು 100 ಅಡಿ ಉದ್ದ, ಹೆಚ್ಚಿಗೆ ಬಿದ್ದ ನೀರನ್ನು ಇದರಲ್ಲಿ ಸಣ್ಣ ಸಣ್ಣ ಸ್ಪ್ರಿಂಕ್ಲರ್ ಮುಖಾಂತರ ಹರಿಸ್ಕೊಂಡು ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿರೋದು. ಆಮೇಲೆ ಹೀಗೆ ಬನ್ನಿ, ಇದು ನೋಡಿ ಬೀಜ ಬಿದ್ದು ಇಲ್ಲೇ ಆಗಿದೆ, ಜವಾರಿ ಬೀಜಗಳು. ಇದು ಸೋರ್ಡ್ ಬೀನ್ಸ್, ಇದು ಕತ್ತಿ ಅವರೆ ಅಂತ ಕರೀತಾರೆ. ಇಲ್ಲಿದೆ ನೋಡಿ, ಇದು ಸೋರ್ಡ್ ಬೀನ್ಸ್, ಕತ್ತಿ ಅವರೆ ಅಂತ ಹೇಳಿದ್ರೆ ಕತ್ತಿ ಇದ್ದಂಗೆ ಇರುತ್ತೆ ನೋಡಿ, ದೊಡ್ಡ ದೊಡ್ಡದಾಗಿ. ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಡಿಮ್ ಆಗುತ್ತೆ, ಮತ್ತು ಮುಂಗಾರಲ್ಲಿ ಇಷ್ಟಿಷ್ಟು ಉದ್ದುದ್ದ ಬರುತ್ತೆ. ಅದು ಅಲಸಂದೆ ಹೆಂಗೆ ನಾವು ಉಪಯೋಗಿಸ್ಕೊಳ್ತೀವಿ ಆ ಥರ 2 ದಿನ ನೀರಲ್ಲಿ ನೆನೆಸಿಟ್ಬಿಟ್ಟು ಮಾಡೋದು, ಬಹಳ ಪೌಷ್ಟಿಕ. ಸೊ ಕುದುರೆಗಳಿಗೂ ಬಹಳ ಉಪಯೋಗ ಆಗ್ತಕ್ಕಂಥದ್ದು. ನಾವು ಮನುಷ್ಯರು ಚೆನ್ನಾಗಿ ತಿನ್ಬೋದು ಇದನ್ನ. ಇನ್ನು ಮಾಡಿಲ್ಲ, ಬೇಕಾದ್ರೆ ಇನ್ನು ಮಾಡ್ಕೋಬಹುದು ಅಂತ ಧಾರಾಳವಾಗಿ. ಹೌದು, ಯಾಕಂದ್ರೆ ಇದೇನಿದೆಯಲ್ಲ ಇಲ್ಲಿ ಯಾವುದಕ್ಕೂ ಇಲ್ಲಿ ನೋಡಿ, ಇಲ್ಲೊಂದು ಚಿಕ್ಕ ಗಿಡ ಇದೆ ಆಲ್ರೆಡಿ, ಅದ್ರದ್ದೇ ಬೀಜ ಬಂತು. ಈಗ ಅದ್ರ ಕೆಲಸ ಮುಗೀತು, ಇವಾಗ ಈ ಬೇಸಿಗೆಗೆ ಮುಗಿದೋಯ್ತು, ಮುಂದೆ ಇದು. ಸೊ ಹೀಗೆ ನಿರಂತರವಾಗಿ ಬೆಡ್ಡಿಂಗಲ್ಲಿ ಮೂವ್ ಆಗ್ತಾನೆ ಇರುತ್ತೆ. ಹಾಗಾಗಿ ಇದು ಏರುಮಡಿಯಲ್ಲಿ ನಮಗೆ ಪ್ರತಿನಿತ್ಯ ವಿಭಿನ್ನ ರೀತಿಯ ತರಕಾರಿಗಳು ಸಿಗ್ತಕ್ಕಂಥದ್ದು. ಇದನ್ನು ಇಷ್ಟುದ್ದನೇ ಮಾಡಬೇಕು ಅನ್ನೋದಿಲ್ಲ. ಈಗ ನಾವು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ, ಸಿಟಿಲಿದ್ದೀವಿ, ನಗರ ಪ್ರದೇಶದಲ್ಲಿದ್ದೀವಿ, ಬರೀ 1 ಸ್ಕ್ವೇರ್ ಫೀಟಲ್ಲಿ 5-6 ಬಗೆಯ ತರಕಾರಿಗಳನ್ನು ಮನೆಯಲ್ಲಿ ಒಗ್ಗರಣೆಗೆ ಉಪಯೋಗ ತಗೊಂಡು ಮಾಡ್ಬೋದು. ಈಗ ಕೊತ್ತಂಬರಿ, ಮೆಂತೆ, ಪಾಲಕ್ ಇವೆಲ್ಲ 25 ದಿನದಿಂದ 30 ದಿನದೊಳಗಡೆ ಚೆನ್ನಾಗಿ ಬಂದ್ಬಿಡುತ್ತೆ, ಅದು ಉಪಯೋಗ ಮಾಡೋಷ್ಟು ಬಂದ್ಬಿಡುತ್ತೆ. ಅದು ಬರೀ 25 ಡೇಸು, 1 ತಿಂಗಳು ಒಳಗಡೆ. ಮೊದಲು ನಾನು ಕೊತ್ತಂಬರಿ ಬೆಳೀತಾ ಇದ್ದೆ, ತಿಂಗಳು ಸ್ಯಾಲ್ರಿ ಥರ ಆಗಲಿ ಅಂತ ಎವ್ರಿ ಆಲ್ಟರ್ನೇಟ್ ಡೇಸು ಒಂದೊಂದು ಮಡಿ ಕಿತ್ಕೊಂಡು ಅರ್ಧ ಗುಂಟೆಯಲ್ಲಿ 34 ಮಡಿ ಮಾಡ್ಕೊಂಡು ಮಾಡ್ತಿದ್ದೆ ನಾನು. ಸೊ ಹಾಗಾಗಿ ಅದನ್ನು ಮಾಡ್ಬೋದು 1 ಸ್ಕ್ವೇರ್ ಫೀಟಲ್ಲಿ. ಒಂದು ಕೆಳಗಡೆ ಗಡ್ಡೆ, ನಮ್ಮದು ಗಡ್ಡೆ ಗೆಣಸು ಇರ್ಬೋದು, ಅಥವಾ ಬಳ್ಳಿ ಆಲೂಗಡ್ಡೆ ಇರ್ಬೋದು, ಡಯಸ್ಕೋರಿಯಾ ಅಂತ ಏನು ಕರಿತೀವಿ. ಒಂದು ಬಳ್ಳಿ, ಒಂದು ಗಡ್ಡೆ, ಒಂದು ಸೊಪ್ಪು, ಒಂದು ಬದನೆಕಾಯಿ ಗಿಡದ ಥರ, ಟೊಮೆಟೊ ಗಿಡದ ಥರ. ಸೊ 5 ಬಗೆಯದು ಬರೀ 1 ಸ್ಕ್ವೇರ್ ಫೀಟಲ್ಲಿ ಮಾಡಬಹುದು. ಮೇಲ್ಗಡೆನೂ ಇರುತ್ತೆ, ಮಧ್ಯನೂ ಇರುತ್ತೆ, ಕೆಳಗಡೆನೂ ಇರುತ್ತೆ, ಮತ್ತೆ ಸುತ್ತಬಿಟ್ಟು ಮೇಲ್ಗಡೆನೂ ಇರುತ್ತೆ. ಆ ರೀತಿ ಮಾಡೋ ಮನಸ್ಸಿದ್ರೆ ನೀವು ಕಿಟಕಿ ಪಕ್ಕನೂ ಮಾಡ್ಬೋದು, ಸಜ್ಜಾ ಮೇಲೂ ಮಾಡ್ಬೋದು, ಮನೆ ಮುಂದೆ ಇರ್ತಕ್ಕಂಥ ಅಲ್ಪ ಜಾಗದಲ್ಲೂ ಮಾಡಬಹುದು. ಇಂಥದೇ ಬೆಳಿಬೇಕು ಅಂತ ಏನಿಲ್ಲ, ನೆಲಗಟ್ಟಿಗೆ ಅನುಸಾರವಾಗಿ, ಶಕ್ತಿ ಅನುಸಾರವಾಗಿ ಬೆಳ್ಕೋಬಹುದು ಖಂಡಿತ. ಆಮೇಲೆ ತೋಟನೇ ಇರಬೇಕು ಅನ್ನೋದಿಲ್ಲ, ನಾನು ಹೇಳೋ ಕಾನ್ಸೆಪ್ಟು ನಿಮಗೆ ಮನಸ್ಥಿತಿ ಇರಬೇಕು. ಆಮೇಲೆ ತೋಟದಿನಲ್ಲಿ ಒಂದು ಮೂಟೆಯಲ್ಲಿ ಫಲವತ್ತಾದ ಮಣ್ಣು ತಗೊಂಡು ನಿಮ್ಮ ಮನೆ ಮುಂದೆ ಟೈಲ್ಸ್ ಮೇಲೆ ಹಾಕ್ಕೊಂಡು ಅದಕ್ಕೊಂದು ಸಣ್ಣ ಪುಟ್ಟದಾಗಿ ಒಂದು ಏನಿಲ್ಲ 1 ಅಡಿ ಮಣ್ಣು ಬಿದ್ದರೆ ಸಾಕು. ಕೊತ್ತಂಬರಿ ಗಿಡ ಎಷ್ಟಿರುತ್ತೆ, 4 ಇಂಚ್ ಇರುತ್ತೆ ಬೇರು, ಇನ್ನೂ ಜಾಗ ಇರುತ್ತಲ್ಲ. 1 ಅಡಿ ಮಣ್ಣು ಹಾಕ್ಕೊಳ್ಳಿ, ಸಣ್ಣ ಪುಟ್ಟ ತರಕಾರಿಗಳನ್ನು ಬರ್ರಿ. ಫಸ್ಟ್ ಸಕ್ಸಸ್ ಮಾಡೋಣ. 1-2-3 ಸಲ ಮಾಡಿದಾಗ ನಿಮಗೆ ಅದರದ್ದು ಶುರು ಮಾಡಬೇಕು. ಫಸ್ಟ್ ಶುರು ಮಾಡಿದ್ಮೇಲೆ ಅದರ ಏರಿಳಿವು, ಅದು ಸಂಯೋಜನೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಅದರಲ್ಲಿ ಇನ್ನೂ ಹೆಚ್ಚೆಚ್ಚು ನೀವೇ ಪ್ರಯೋಗ ಮಾಡಿಕೊಂಡು ನೀವೇ ಮಾಸ್ಟರ್ ಆಗ್ತೀರಾ. ಇದೇನು ರಾಕೆಟ್ ಸೈನ್ಸ್ ಕೂಡ ಅಲ್ಲ. ಈ ಹಿಂದೆ ಕೂಡ ನಮ್ಮ ಹಿರಿಕರು ಬದಿಗಳಲ್ಲಿ ಬೆಳೀತಾ ಇದ್ದದನ್ನ ಈಗ ಒಂದ್ ಕಡೆ ಈ ತರ ಮಾಡಿದ್ದಾರೆ ಅಂತ ಕೂಡ. ಹೌದು. ಆಮೇಲೆ ಇವೆಲ್ಲ ಏನಿದೆ ಡ್ರಾಟ್ ರೆಸಿಸ್ಟೆಂಟ್, ಇಲ್ಲಿ ನಾವೇ ಬೀಜ ಓಪನ್ ಪಾಲಿನೇಷನ್ ಇವೆಲ್ಲ. ಆಮೇಲೆ ಬೀಜ ನೀವು ಹೊರಗಡೆ ತೊಗೊಂಬರಷ್ಟೇನಿಲ್ಲ, ನಿಮ್ಮ ಮನೆ ಸಾಸಿವೆ ಡಬ್ಬಿ, ಮೆಂತೆ, ಆಮೇಲೆ ಹವೀಜ ಇಂಥದನ್ನೇ ಹಾಕಿದ್ರಾಯ್ತು. ಹವೀಜ ಹಾಕಿದ್ರೆ ಕೊತ್ತಂಬರಿ ಬಂದ್ಬಿಡುತ್ತೆ, ಮೆಂತೆ ಹಾಕಿದ್ರೆ ಮೆಂತೆ ಬಂದ್ಬಿಡುತ್ತೆ, ಸಿಂಪಲ್. ಆಮೇಲೆ ಒಂದ್ಸಲಿ ನೀವು ಹಾಕಿದ್ರೆ ಒಂದು ಗಿಡನ ಬೀಜಕ್ಕೆ ಬಿಟ್ಕೊಳ್ಳಿ, ಇನ್ನೊಂದನ್ನು ಉಪಯೋಗಕ್ಕೆ ಇಟ್ಕೊಳ್ಳಿ. ಅಲ್ಲೇ ಬೀಜನೂ ನಿಮ್ದೇ ಆಯ್ತು, ಜಾಗನೂ ನಿಮ್ದೇ ಆಯ್ತು. ಮೊದಲು 1 ಸ್ಕ್ವೇರ್ ಫೀಟ್ ಯಾರಾದ್ರೂ, ಆಮೇಲೆ ಮಕ್ಕಳಿಗೆ ಇವಾಗ ರೀಲ್ಸು ಮೊಬೈಲ್ ಎಲ್ಲ ನೋಡ್ತಿದಾರಲ್ಲ, ಅವರಿಗೆ 1 ಸ್ಕ್ವೇರ್ ಫೀಟ್ ಅಸೈನ್ ಮಾಡಬೇಕು. ಮನೇಲಿ ಮಕ್ಳಿಗೆ ಒಂದು ಒಳ್ಳೆ ಹವ್ಯಾಸನೂ ಆಗುತ್ತೆ ಅವರಿಗೆ. ಆಮೇಲೆ ಏನಾದರೂ ಒಂದು ಪ್ರಲೋಭನೆ ಕೊಡಬೇಕು ಅವ್ರಿಗೆ, ಇದನ್ನು ಮಾಡಿದ್ರೆ ಹಿಂಗೆ ಅಂತ ಹೇಳಿ. ಹಂಗೆ ಮಾಡೋದ್ರಿಂದ ಅವರಿಗೆ ಗಿಡ ಮರದ ಬಗ್ಗೆ ಆಸಕ್ತಿ ಇರುತ್ತೆ, ಆ ಶುದ್ಧ ಆಹಾರದ ಬಗ್ಗೆ ಒಂದು ಅರಿವು ಕೂಡ ಉಂಟಾಗುತ್ತೆ, ಮತ್ತು ನಮಗೂ ಅದ್ರಲ್ಲಿ ಖುಷಿ ಸಿಗುತ್ತೆ, ಸದ್ವಿನಿಯೋಗ ಆಗುತ್ತೆ ಸಮಯ. ಸೊ ಇದು ಒಂದು ಮಾದರಿ ಮಡಿ, ಈ ರೀತಿ ನಾವು ಮಾಡ್ತಕ್ಕಂಥದ್ದು. ನೀವು ಫ್ರಿಡ್ಜ್ ಅಂತ ಕರೆದ್ರಿ? ಎಕ್ಸಾಕ್ಟ್ಲಿ, ಇಲ್ಲಿ ಫ್ರಿಡ್ಜ್ ಅಂತ ಯಾಕೆ ಕರೆದೆ ಅಂದರೆ, ಫ್ರಿಡ್ಜ್ ಯಾಕೆ
ಉಪಯೋಗಿಸ್ಕೊಳ್ತೀವಿ ನಾವು. ತರಕಾರಿಗಳು ಕೆಡದೇ ಇರಲಿ, ತಂಪಾಗಿರಲಿ, ನಾವು ಅಂಗಡಿ ತೊಗೊಂಡ್ಬಿಟ್ಟಿರ್ತೀವಿ. ಅಂಗಡಿಯಿಂದ ಬೇರು ಸಮೇತ ಸಂತೆಯಲ್ಲಿ ಕಟ್ಟಿ ಇಟ್ಟಿರ್ತಾರೆ. ಬೇರು ಭೂಮಿಯಿಂದ ಕಾಂಟ್ಯಾಕ್ಟ್ ತಪ್ಪಿದ್ಮೇಲೆ ಅದಕ್ಕೊಂದು ಜೀವಿತಾವಧಿ ಇರುತ್ತೆ. 4 ಅವರ್ ಇರ್ಬೋದು, 2 ದಿನ ಇರಬಹುದು. ಒಣಗಕ್ಕೆ ಶುರು ಆಗುತ್ತೆ. ತಂಪಾದ ವಾತಾವರಣದಲ್ಲಿ ಇದ್ರೆ ಇನ್ನೊಂದು 2 ದಿನ 3 ದಿನ ಉಪಯೋಗ ಆಗುತ್ತೆ ಅಂತ ಹೇಳಿ ಫ್ರಿಜ್ ಅಲ್ಲಿ ಒಂದು ಕವರಲ್ಲಿ ಹಾಕ್ಬಿಟ್ಟು ಇಟ್ಟಿರ್ತಾರೆ. ಸೊ ಹಾಗಾಗಿ ರಕ್ಷಣೆ ಮಾಡೋದಕ್ಕೋಸ್ಕರ ಫ್ರಿಜ್ ಇಟ್ಟಿರ್ತಾರ. ಇಲ್ಲಿ ರಕ್ಷಣೆ ಆಗ್ತಿದೆಯಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೊಳ್ತೀವಿ. ಆಮೇಲೆ ನೋಡಿ, ನೀವು ಕೊತ್ತಂಬರಿ, ಮೆಂತೆ, ಪಾಲಕ್ಕು ಇದನ್ನೆಲ್ಲ ಒಂದು ಸೀಡ್ ತೊಗೊಂಬನ್ನಿ, ಮನೇಲಿ ನಾಳೆ ಯೂಸ್ ಮಾಡೋಣ ಅಂತ ಹೇಳಿ ಇನ್ನೊಂದು ಅರ್ಧನ ತೆಗೆದಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇನ್ನರ್ಧ ಯೂಸ್ ಮಾಡ್ತೀರಾ. ಅದು ಒಂದು ಸ್ವಲ್ಪ ಒಣಗಿರುತ್ತೆ ಅನ್ಕೊಳ್ಳಿ. ಎಂಥ ಫ್ರಿಜ್ ಇದ್ರೂ ಅಷ್ಟೇ ಇದರಲ್ಲೇ ಇರುತ್ತಲ್ಲ, ಮತ್ತೆ ಬೆಳೀತಿರುತ್ತೆ ಇದು. ಹಾಗಾಗಿ ಇಲ್ಲೇ ರಕ್ಷಣೆ ಆಗುತ್ತೆ. ಮತ್ತು ಈ ಥರ ನಾವು ರೈಸ್ ಬೆಡ್ ಮಾಡೋದ್ರಿಂದ ನೋಡಿ, ಈ ಕಡೆ 2 ಅಡಿ, ಆ ಕಡೆ 2 ಅಡಿ ನಮ್ಮ ಕೈಗೆ ಸಿಗುತ್ತೆ ಇಲ್ಲಿ ಧಾರಾಳವಾಗಿ. ನೀವಿಲ್ಲ ಮಾಡಬೇಕು ಅಂತ ಏನಿಲ್ಲ. ಈಗ ನಾನು ಬೆಂಡೆಕಾಯಿ ತಾಕಲ್ ಬರ್ತೀನಿ. ಈಗ ಇಲ್ಲಿದೆ ಹಚ್ಚ ಹಸಿರು. ಇಲ್ಲಿ ನೋಡ್ರಿ, ಎಲ್ಲಾದ್ರೂ ರೋಗ ರುಜಿನ ಕಾಣುತ್ತಾ? ಎಲೆ ಎಷ್ಟು ಚೆನ್ನಾಗಿದೆ. ಈಗ ಒಂದು ಬೆಂಡೆ ಗಿಡದ ಹತ್ರ ಬಂದೆ. ಮೂರು ಬೆಂಡೆಕಾಯಿ ಕಿತ್ಬಿಟ್ಟು ಎಷ್ಟೊತ್ತಾಯ್ತಿದು ಅಲ್ವಾ? ಮಿಕ್ಸ್ಡ್ ಸಾಂಬಾರಲ್ಲಿ ಎಲ್ಲ ವೆಜಿಟೇಬಲ್ಸು ಬಂದ್ಬಿಡ್ತು ನನಗೆ. ಸೊ ಈ ರೀತಿ ಈಗ ಇಲ್ಲಿ ಚೌಳಿಕಾಯಿ ಹತ್ರ ಬರ್ತೀನಿ. ಒಂದು ಪುಟ್ಟಿ ತಗೊಂಡು ಇಲ್ಲಿ ಏನೇನೇನೇನು ತರಕಾರಿ ಇದೆಯೋ ಎಲ್ಲ ತರಕಾರಿಗಳು ನಾವು ಹಾಕೊಂಡೋಗಿ ಮಿಕ್ಸ್ಡ್ ವೆಜ್. ಇಲ್ಲಿ ನೋಡಿ, ಚೌಳಿಕಾಯಿ ಬಂತು, ಹಾಗೆ ಬೆಂಡೆಕಾಯಿ ಆಯಿತು, ಚೌಳಿಕಾಯಿ ಆಯಿತು, ಹಾಗೆ ಒಂದೊಂದು ಇಲ್ಲಿ ಪುಂಡಿ ಸೊಪ್ಪು, ಗೊಂಗುರ ಚಟ್ನಿ ಅಂತಾರಲ್ಲ, ಪುಂಡಿ ಆಯಿತು, ಆ ಕಡೆ ಮೆಂತೆ ಇದೆ. ಹೀಗೆ ಒಂದು ಪುಟ್ಟಿಯಲ್ಲಿ ಫುಲ್ ಆಫ್ ವೆಜಿಟೇಬಲ್ಸು. ಈ ಆಯ್ಕೆ ಒಂದಿದೆ ನಮಗೆ. ನಾವು ಕೇಳಬೇಕು ಅನ್ಕೊಂಡಿದ್ದೆ, ಕೇಳ್ತಾ ಇದ್ದೀನಿ. ಸೊ ಇದು 100 ಅಡಿ ಯಾಕೆ ಮಾಡ್ಬೇಕು ಅಂತ ನೀವು ಹೇಳಿದ್ರಿ, ಯಾಕೆ ಫ್ರಿಡ್ಜ್ ಅಂತ ಹೇಳಿ ಇಟ್ಟೆ ಅಂತ ಹೇಳಿದ್ರು, ಅದಕ್ಕೂ ಕೂಡ ಹೇಳಿದ್ರಿ. ಸೊ ಇಟ್ಸ್ ಆರ್ಗ್ಯಾನಿಕ್. ಅದೇ ಪ್ರಶ್ನೆಗೆ ಬರ್ತಾ ಇದೀನಿ, ಅಂದ್ರೆ ಆರ್ಗ್ಯಾನಿಕ್ ಸಂಪೂರ್ಣವಾಗಿ ಇದಕ್ಕೇನು ಹಾಕೇ ಇಲ್ವಾ? ಮ್ಯಾನ್ಯೂರ್, ಗೊಬ್ಬರ, ಔಷಧಿ ಸಿಂಪಡಣೆ ಆ ಥರದ್ದೇನು ಮಾಡಿಲ್ವಾ? ಇಲ್ಲಿ ನೋಡಿ, ನೀವು ಇಲ್ಲಿ ಗಮನಿಸಬಹುದು, ನಾವು ಏರು ಮಡಿ ಮೆಥಡ್ ಮಾಡಿದ್ದೀವಿ. ಸೊ ಭೂಮಿಗಿಂತ ಒಂದು ಸ್ವಲ್ಪ ಏರು, ಅಲ್ಲಿ ನಾವು ಫಲವತ್ತಾದ ಮಣ್ಣನ್ನು ಹಾಕಿರ್ತೀವಿ. ಆಮೇಲೆ ಇದನ್ನು ಬಳಸೋದು ನಾವೇ, ಮಾರಾಟ ಮಾಡೋದಕ್ಕಲ್ಲ. ಆಮೇಲೆ ಇಲ್ಲಿ ಬಂದಿರತಕ್ಕಂಥವ್ರು ನಮ್ಮ ಅಗ್ರಿ ಟೂರಿಸಂ ಬಂದಿರತಕ್ಕಂಥ ಗೆಸ್ಟ್ಗಳು ಬಂದಿರ್ತಾರೆ. ಸೊ ನಾವು ನಮ್ಮ ಮನೆಯವರು, ನಮ್ಮ ಮಕ್ಕಳು ಊಟ ಮಾಡ್ತಕ್ಕಂಥದ್ದು ಇದು. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ನಾವೇ ತಿನ್ನೋದ್ರಿಂದ ನಾವೇ ಯಾಕೆ ವಿಷ ಹಾಕ್ಬಿಟ್ಟು ಬೆಳೆಯೋಣ ಸ್ವಾಮಿ? ಆಮೇಲೆ ಇಲ್ಲಿ ರಿಸಲ್ಟ್ ಓರಿಯೆಂಟೆಡ್ ಅಲ್ವಾ? ರಿಸಲ್ಟ್ ಇದೆಯಲ್ಲ, ಇದು ಮಿಶ್ರ ಬೆಳೆ. ಹಾಗಾಗಿ ಒಂದಕ್ಕೊಂದು ಪರಸ್ಪರ ಪೂರಕವಾಗಿ ಸಂಯೋಜನೆ ಆಗಿರುತ್ತೆ. ಹಾಗಾಗಿ ಪೆಸ್ಟ್ಗಳು ಕಡಿಮೆ. ಆಮೇಲೆ ಅಲ್ಪಾವಧಿ ಬೆಳೆಗಳಿವೆಲ್ಲ, ಆ ಹುಳ ಬಂದು ಶುರುವಾಗಿ ಮಾಡೋ ಅಷ್ಟರಲ್ಲಿ ಬಂದ್ಬಿಡುತ್ತೆ, ಮತ್ತು ಕಿತ್ಬಿಡ್ತೀವಿ, ಉಪಯೋಗಿಸ್ಬಿಡ್ತೀವಿ, ಬದಲಾವಣೆ ಆಗ್ತಿರುತ್ತೆ. ಸಣ್ಣ ಪ್ರಮಾಣದ್ದು. ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ರೆ, ನಾವು ಮೋನೋಕ್ರಾಪಿಂಗ್ ಮಾಡಿದ್ರೆ, ಅವಾಗ ಜಾಸ್ತಿ ಗೊಬ್ಬರಗಳು ಕೊಟ್ಟರೆ ಎಲೆಗಳು ದಟ್ಟ ಹಸಿರಾಗುತ್ತೆ, ಕ್ರಿಮಿಕೀಟಗಳಿಗೆ ಆಕರ್ಷಣೆ ಆಗುತ್ತೆ, ಆಮೇಲೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಸೊ ಅದು ಮೋನೋಕ್ರಾಪಿಂಗ್ ಮೆಥಡ್. ಇದರಲ್ಲಿ ಎಲ್ಲ ಮಿಕ್ಸ್ಡ್ ಕ್ರಾಪಿಂಗ್ ಇದೆ, ಎಲ್ಲ ಥರದ್ದು. ಆ ಕಡೆಯಿಂದ ಈ ಕಡೆ ನೋಡಿದ್ರೆ ಸುಮಾರು ಒಂದು 25 ವೆರೈಟಿ ಇದೆ, ಮೋರ್ ದೆನ್ ದಟ್ ಇದೆ ಹುಡುಕಿದ್ರೆ. ಮತ್ತು ಇದು ಬದಲಾವಣೆನೂ ಆಗ್ತಿರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಆರ್ಗ್ಯಾನಿಕ್ ಅಂದರೆ ಏನು ಹೇಳಿದ್ನಲ್ಲ, ಫಲವತ್ತಾದ ಮಣ್ಣು, ಬೇಸಲ್ ಡೋಸ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಗೋ ಆಧಾರಿತ ಕೃಷಿಲಿ ನಮಗೆ ಗಂಜಲ ಮತ್ತು ಸಗಣಿ ಪ್ರತಿನಿತ್ಯ ಸಿಗುತ್ತೆ. ತರಗಳೆನೆಗಳು ಹಾಕ್ಕೊಂಡು ಅದನ್ನು ಲೇಯರ್ ಬೈ ಲೇಯರ್ ಮಾಡಿಕೊಂಡು ನಮ್ಮದೇ ಆದಂತಹ ಎರೆಹುಳು ಗೊಬ್ಬರ ಮಾಡ್ಕೊಂಡಿರ್ತೀವಿ. ಎರೆಜಲ, ಎರೆಹುಳು ಗೊಬ್ಬರ, ಅದಕ್ಕೊಂದಿಷ್ಟು ಬೂದಿ, ಬೋನ್ ಮಿಲ್ಲು, ಫಿಶ್ ಟಾನಿಕ್ಕು, ಹ್ಯೂಮಿಗ್ರೋಜಿ, ಈ ಥರದ್ದು ಒಂದಷ್ಟು. ಆಮೇಲೆ ಸೂಕ್ಷ್ಮ ಜೀವಾಣುಗಳು, ಟ್ರೈಕೋಡರ್ಮ, ನಾವು ಶೇಂಗಾ ಬೆಳೆಯೋದ್ರಿಂದ ಶೇಂಗಾ ಹಿಂಡಿ, ಈ ಮಿಕ್ಸ್ಚರ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನಮ್ಮದೇ ಆದಂತಹ ಒಂದು ಬೇಸಲ್ ಡೋಸ್ ಕ್ರಿಯೇಟ್ ಮಾಡಿರುತ್ತೆ. ಅವು ತರಕಾರಿ ಬೆಳೆಗಳಿಗೆ ಬಹಳ ಉತ್ತಮ. ಅದು ಬೇರಿಷ್ಟು ಬರುತ್ತಲ್ಲ, ಒಂದು ಹಿಡಿ ಬೇಸಲ್ ಡೋಸು, ಮೊದಲೇ ಫಲವತ್ತಾಗಿರೋ ಮಣ್ಣು, ಒಂದು ಹಿಡಿ ಬೇಸಲ್ ಡೋಸು ಮೇಲ್ಗಡೆ ಹಾಕಿರೋದ್ರಿಂದ ಭೂಮಿ ಲೂಸ್ ಇರುತ್ತೆ. ಈಗ ನಾವು ಕ್ಯಾರೆಟು, ಮೂಲಂಗಿ ಬೆಳೆದಿದ್ದೀವಲ್ಲಿ ತುಂಬ ಚೆನ್ನಾಗಿ ಸ್ಟ್ರೇಟಾಗಿ ಬರುತ್ತೆ. ಸೊ ಹಾಗಾಗಿ ಆರ್ಗ್ಯಾನಿಕಲಿ ಗ್ರೋ ಆಗೋದು ರಿಸಲ್ಟ್ ಇದೆ ಇಲ್ಲಿ. ಹಾಕುವ ಅಗತ್ಯವಿಲ್ಲ. ಯಾಕಂದ್ರೆ ಆ ಮೆಥಡ್ ಏನಿದೆಯಲ್ಲ, ಮೆಥಡ್ ಪ್ರಕಾರ ಕೆಮಿಕಲ್ ಮಾಡ್ತಾರೆ ಜನ, ಇದಕ್ಕೆ ಅಗತ್ಯ ಇಲ್ಲ. ಹಾಗಿದ್ರೆ ಓಕೆ, ಇದನ್ನ ಸಂಪೂರ್ಣವಾಗಿ ವಿವರಿಸಿದ್ರಿ. ನಿಮ್ಮ ಫಾರ್ಮ್ ಅಲ್ಲಿ 100 ಅಡಿ ಫ್ರಿಡ್ಜ್ ಅಂತಾನೆ ಹೇಳ್ಬೋದು. ಹೌದು, ನಮ್ಮ ತೋಟದ ಫ್ರಿಡ್ಜ್ ಪದ್ಧತಿಯನ್ನ ರೈತರು ಯಾಕೆ ಅನುಸರಿಸ್ಕೊಳ್ಳಿ ಅಂತ ಒಂದು ನೀವು ಹೇಳ್ತೀರಾ? ಒಂದ್ ಲೈನ್ ಅಲ್ಲಿ ನಿಮ್ಮ ರೈತರಿಗೆ ಮನವಿ ಮಾಡ್ಕೊಳ್ಳೋದಾದ್ರೆ, ರೈತರಿಗೆ ಒಂದು ಸಲಹೆ ಕೊಡೋದಾದ್ರೆ ಈ ಪದ್ಧತಿಯ ಬಗ್ಗೆ. ಏರು ಮಡಿಲಿ ಏನಾಗುತ್ತೆ, ನಾವು ನಿಯಂತ್ರಣ ಬಹಳ ಚೆನ್ನಾಗಿ ಮಾಡ್ಬೋದು, ನಿರ್ವಹಣೆಗೆ ಸಹಕಾರಿ.
4 ಅಡಿ ಅಗಲ ಮತ್ತು ಉದ್ದ ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಳ್ಳೋದ್ರಿಂದ ನಿಮ್ಮ ಅನುಕೂಲ ತಕ್ಕ ಇಟ್ಕೊಳ್ಳೋದ್ರಿಂದ ನೀವು ಕಳೆ ನಿರ್ವಹಣೆ ತುಂಬ ಚೆನ್ನಾಗಿ ಮಾಡ್ಬೋದು. ಆಮೇಲೆ ಬೆಳೆ ಸಂಯೋಜನೆ ಇರೋದ್ರಿಂದ ಅದರಲ್ಲಿ ಏನಾಗುತ್ತೆ, ಬರ್ತಕ್ಕಂಥ ಕ್ರಿಮಿಕೀಟಗಳ ಹಾವಳಿ ಕಂಟ್ರೋಲಲ್ಲಿ ಇರುತ್ತೆ. ನಮಗೆ ಬೇಕಾಗಿರೋದನ್ನ ತೊಗೊಂಡು ಉಳಿದಿರೋದನ್ನ ಅಲ್ಲೇ ಒಂದು ಡ್ರಮಲ್ಲಿ ಹಾಕ್ಕೊಂಡು ಸಸ್ಯ ಸಂಜೀವನಿ ಮಾಡಿಕೊಂಡು ಅದನ್ನೇ ಸಿಂಪಡಣೆ ಮಾಡ್ಕೋಬೋದು. ಆ ರೀತಿ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು. ದೊಡ್ಡ ಪ್ರಮಾಣದಲ್ಲೂ ಮಾಡಿಬಿಟ್ಟು ಸಕ್ಸಸ್ ಆಗಿರೋರು ತುಂಬ ಜನ ಇದ್ದಾರೆ. ಆ ಮಾಡೆಲ್ಗಳು ನಿಮಗೆ ಸಿಗ್ತವೆ. ಸೊ ಹಾಗಾಗಿ ಇದೊಂದು ಅಳವಡಿಸ್ಕೋಬಹುದಾದ ಮಾದರಿ. ಸೊ ಇದರಿಂದ ರೈತರಿಗೂ ಅನುಕೂಲ, ಸಂತೆ ಮಾಡೋದು ತಪ್ಪುತ್ತೆ. ಆಮೇಲೆ ಅವರ ಆಯ್ಕೆ, ಇದ್ರ ಬಗ್ಗೆ ಆಸಕ್ತಿ ಇರಬೇಕು. ನಾವು ಮಾಧ್ಯಮಗಳಲ್ಲಿ ನೋಡಿ ಸುದ್ದಿ ಪತ್ರಿಕೆಯಲ್ಲಿ ಓದಿ ಮಾಡ್ತಕ್ಕಂಥದ್ದಲ್ಲ. ಈ ಥರದ್ದು ಬಂದು ನೋಡಿ ಕಲ್ತ್ಕೊಂಡು ಒಂದಷ್ಟು ದಿನ ಅದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಸಣ್ಣ ಪ್ರಮಾಣದಲ್ಲಿ ಯೂಟ್ಯೂಬ್ಗಳಿಂದ ಇನ್ಫಾರ್ಮೇಶನ್ ತಗೊಳ್ಳಿ. ಹೌದು, ರೈತರ ಹತ್ರ ಭೇಟಿ ಆಗಿ ಹೌದು, ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಅಂತ ಮಾಡೋದಲ್ಲ. ಯಾಕೆಂದ್ರೆ ಅಲ್ಲಿ ನೆಲಗಟ್ಟೆ ಬೇರೆ ಇರುತ್ತೆ, ಅಲ್ಲಿಯ ವಾತಾವರಣ ಬೇರೆ ಇರುತ್ತೆ. ಸೊ ಹಾಗಾಗಿ ಸುತ್ತಮುತ್ತ ರೈತರನ್ನ ಒಮ್ಮೆ ಭೇಟಿ ಮಾಡಿ ಅಲ್ವಾ. ಖಂಡಿತ. ಇಲ್ಲಿ ಮಾಧ್ಯಮಗಳಲ್ಲಿ ಸಿಗ್ತಕ್ಕಂಥದ್ದು ಎಲ್ಲವುದನ್ನು ಮಾಡೋದು ಸಾಧ್ಯವಿದೆ. ಹಾಗೆ ಅದಕ್ಕೆ ಅದರದೇ ಆದ ವಾತಾವರಣ, ಆ ಒಂದು ಟೈಮಿಂಗ್ ಇರುತ್ತೆ. ಇನ್ಫಾರ್ಮೇಶನ್ ಗಮನ ಮಾಡಿಕೊಂಡು ನೆಲಕ್ಕೆ ಬಂದು, ಈಗ ಅನೇಕ ಪ್ರಗತಿಪರ ರೈತರ ತೋಟಗಳನ್ನ ನಾನು ವೀಕ್ಷಣೆ ಮಾಡಿದ್ದೀನಿ. ಅಲ್ಲಿ ಸಕ್ಸಸ್ ಆಗಿರೋದು, ನನ್ನ ತಾಕಿನಲ್ಲಿ ಸಕ್ಸಸ್ ಆಗದೆ ಉದಾಹರಣೆಗಳು ಸಾಕಷ್ಟಿದೆ. ನನ್ನ ತೋಟದಲ್ಲೇ ಒಂದು ಪ್ಲಾಟಲ್ಲಿ ಆಗಿರೋದು ಇನ್ನೊಂದು ಪ್ಲಾಟಲ್ಲಿ ಬರಲ್ಲ. ಅಲ್ಲಿ ಮಣ್ಣು, ತಾಪಮಾನ, ಇಳಿಜಾರು, ನೀರು ನಿರ್ವಹಣಾ ವಿಧಾನ, ನಮ್ಮ ಲೇಬರ್ ಒಂದು ನಿರ್ವಹಣೆ ಇವೆಲ್ಲ ಇರ್ತವೆ. ಸೊ ಅನೇಕ ಕಾರಣಗಳು ಇರೋದ್ರಿಂದ ನಿಮ್ಮ ಆಯ್ಕೆ, ನಿಮ್ಮ ಸಂಯೋಜನೆ ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋಗಬಹುದು. ಸುಲಭ ಸಾಧ್ಯ ಇದೆ, ಸರಳ, ಆದಷ್ಟು ಸರಳೀಕರಿಸ್ಕೋಬೇಕು. ಲೇಬರ್ ಲೆಸ್ ಮಾಡಿಕೊಂಡು, ಈಗ ಏರು ಮಡಿ ಪದ್ಧತಿಲಿ ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡ್ರೆ ನನ್ನ ಕೈ ಇಲ್ಲಿ ತನಕ ಬರುತ್ತೆ. ಇಲ್ಲೊಬ್ಬರು ಬಂದ್ಬಿಟ್ರೆ ಯಾವಾಗಲೂ 15 ದಿನಕ್ಕೊಂದ್ಸತಿ ಎಲ್ಲ ಕಳೆ ಕಿತ್ತು ಬಿಡ್ಬಹುದು. ಬಹಳ ಸರಳ ಇದೆ ಇದು. ಹಾಗಾಗಿ ಸರಳೀಕರಣ ಮಾಡ್ಕೊಂಡೆ. ಲೇಬರ್ ಬಂದಿಲ್ಲ ಅಂದ್ರೂ ಏರು ಮಡಿಗೆ ಏನೂ ಧಕ್ಕೆ ಆಗಲ್ಲ. ನೀರು ಕೊಡ್ಬೇಕಾ, ಅಲ್ಲಿ ಎಕ್ಸ್ಟ್ರಾ ನೀರು ಅಲ್ಲಿ ಟ್ಯಾಪ್ ಆನ್ ಮಾಡಿಬಿಟ್ರೆ ಇಲ್ಲಿದೆ ನೋಡಿ, ಸ್ಪ್ರಿಂಕ್ಲರ್ ಆರಾಮಾಗಿ ಬಂದ್ಬಿಡುತ್ತೆ. ಸೊ ನೀರಿಗೆ ಲೇಬರ್ ಅಗತ್ಯ ಇಲ್ಲ, ಕಳೆ ನಿರ್ವಹಣೆಗೆ ಲೇಬರ್ ಅಗತ್ಯ ಇಲ್ಲ, ಹಾರ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ, ಉಪಯೋಗ ಮಾಡ್ಕೊಳ್ಳೋಕ್ಕೆ ಲೇಬರ್ ಅಗತ್ಯ ಇಲ್ಲ. ಮತ್ತು ಇಲ್ಲಿ ನನ್ನ ಮಾಡಲು ನಾನ್ಯಾಕೆ ಮಾಡಿ, ಜನ ಬರ್ತಿರ್ತಾರೆ, ಬಂದಾಗ ನಿಮ್ಮ ತೋಟದಲ್ಲಿ ಏನು ಸಿಗುತ್ತೆ, ಆ ತರಕಾರಿ ಸಿಗುತ್ತೆ ಕೇಳ್ತಾರೆ. ಅಲ್ಲಿದೆ ನೋಡಿ, ನಿಮ್ಗೆ ಯಾವ್ದು ಬೇಕು ಖುಷಿಯಾಗಿ ಕಿತ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಪ್ಲಗ್ ಅಂಡ್ ಪೇ ಎಷ್ಟು ಕೊಡಬೇಕು ತಿಳಿದಷ್ಟು ಹಾಕಿ ಹೋಗಿ. ನಾನು ಈ ಕೇಳಿ ನಂಗೆ ಖುಷಿ ಆಯ್ತು. ಯಾಕೆಂದ್ರೆ ಪ್ಲಗ್ ಅಂಡ್ ಪ್ಲೇ ನಾನಲ್ಲಿ ಕಂಪ್ನಿಗಳಲ್ಲಿ ಕೇಳ್ತಾ ಇದ್ದೆ, ರೆಡಿ ಟು ಪ್ಲಗ್ ಅಂಡ್ ಪ್ಲೇ ಅಂತ ಹೇಳ್ತಾ ಇದ್ರು. ಇಲ್ಲಿ ರೈತನ ತೋಟದಲ್ಲಿ ಪ್ಲಗ್ ಅಂಡ್ ಪ್ಲೇ ಅನ್ನೋದು ಹೌದು. ಖುಷಿ ಆಯ್ತು ಮುಂದೆ ಯಾಕಂದ್ರೆ ಇಲ್ಲಿ ನಾವು ಹಾರ್ವೆಸ್ಟ್ ಮಾಡೋದು ಒಂದು ಸಾಹಸನೇ, ಹಾರ್ವೆಸ್ಟ್ ಮಾಡಿದ್ಮೇಲೆ ಸರಬರಾಜು ಮಾಡೋದು ಒಂದು ಸಾಹಸನೇ. ಮಾರುಕಟ್ಟೆಯೇ ರೈತನ ಹೊಲಕ್ಕೆ ಹುಡುಕಿಕೊಂಡು ಬರಬೇಕು. ಹೇಳುವುದಕ್ಕೆ ಬಹಳ ಸುಂದರವಾದ ಶಬ್ದ, ಕರ್ಣಮನಕಾನಂದವಿಯುವುದು. ಆದರೆ ಅದನ್ನು ಮಾಡೋದು ಬಹಳ ಟಾಸ್ಕ್ ಇದೆ. ಇಲ್ಲಿ ತನಕ ಬರೋದಕ್ಕೆ ನಮ್ಮದೇ ಆದ ಹಿಂದಿನ ಶ್ರಮ ಇರುತ್ತೆ. ಇನ್ನು ಮುಂದೆ ಜನ ಬಂದು ಹೋಗೋ ಥರ ಮಾಡೆಲ್ ಇದೆ ಈ ನಮ್ಮ ಶ್ರೀ ಫಾರ್ಮು. ಹಾಗಾಗಿ ಜನ ಬರ್ತಿದಾರಲ್ಲ, ಅವ್ರಿಗೆ ರೀಚೇಬಲ್ ಆಗಿ ಏನೇನು ಬೇಕೋ ಆ ಥರ ಡಿಸೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಇದು ವರ್ಕೆಬಲ್ ಮಾಡಲ್ ಅಂತ ಅನಿಸ್ಕೊಳ್ಳುತ್ತೆ. ನೀವು ಏರು ಮಡಿ ಮಾಡಿಬಿಟ್ಟು ಯಾರು ಜನ ಬರಲಿಲ್ಲ ಅಂದರೆ ಹಂಗಂತಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿ ಫಸ್ಟು. ಆಮೇಲೆ ಮಾರುಕಟ್ಟೆ ನೀವು ಸೃಷ್ಟಿ ಮಾಡ್ತಕ್ಕಂಥ ಕೆಪಾಸಿಟಿ ರೂಢಿಸಿಕೊಳ್ಳಬೇಕು. ಅದನ್ನೇ ನಾವು ರೈತ ಉದ್ಯಮಿ ಆಗುವುದು ಇದರಲ್ಲೇ. ಮೊದಲು ನಾವು ಸಣ್ಣ ಪ್ರಮಾಣದಲ್ಲಿ ಮಾಡಬೇಕು. ಇರಿರ್ತಾ ಅದೇನಾಗುತ್ತೆ, ಬೆಳವಣಿಗೆ ಕಾಣ್ತಾ ಹೋಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Thank you. ತನಕ ನಿಮ್ಮ 100 ಅಡಿ ಉದ್ದದ ಏರುಮಡಿ ಪದ್ಧತಿಯ ಫ್ರಿಡ್ಜ್ ಸಂಪೂರ್ಣವಾಗಿ ವಿವರಿಸಿದ್ದಕ್ಕೆ. ಒಂದು ವೇಳೆ ಇದರ ಬಗ್ಗೆ ರೈತರೇನಾದರೂ ತಮ್ಮ ಜೊತೆ ಮಾತಾಡಬೇಕು ಅಂದರೆ ಹೆಂಗೆ ಸಂಪರ್ಕಿಸಬೇಕು? ಧಾರಾಳವಾಗಿ ಫೋನ್ ಮುಖಾಂತರ ಸಂಪರ್ಕಿಸಲಿ. ಆಮೇಲೆ ನಮ್ಮದು ಮಣ್ಣಿನೊಂದಿಗೆ ಮಾತುಕತೆ ಅಂತ ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಫೇಸ್ಬುಕ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲೂ ಅನೇಕ ವಿಚಾರಗಳಿದೆ. ಆಮೇಲೆ ನಾನು ಒಬ್ಬನೇ ರೈತ ಅಲ್ಲ, ನಮ್ಮ ಬ್ಯಾಂಡ್ ಆಫ್ ಫಾರ್ಮರ್ಸ್ ಇದ್ದೀವಿ. ಆಮೇಲೆ ಕೊಪ್ಪಳ ಸಾವಯವ ಕೃಷಿಕರ ಬಳಗ, KOFA, ಕೊಪ್ಪಳ ಆರ್ಗ್ಯಾನಿಕ್ ಫಾರ್ಮರ್ ಅಸೋಸಿಯೇಷನ್, ಕೋಫಾ ಅಂತ ಒಂದು ಫೇಸ್ಬುಕ್ ಪೇಜ್ ಇದೆ. ಅದರಲ್ಲೂ ನೀವು ಗಮನಿಸ್ಬೋದು. ನನ್ನನ್ನು ಸಂಪರ್ಕ ಮಾಡಬಹುದು. ಧಾರಾಳವಾಗಿ ನಮ್ಮ ತೋಟಕ್ಕೆ ಬಂದು ವೀಕ್ಷಣೆ ಮಾಡಬಹುದು. ಮುಂಚಿತವಾಗಿ ತಿಳಿಸೋದಲ್ಲಿ ನಾವು ಪ್ರಿಪೇರ್ ಆಗಿರ್ತೀವಿ. ಬಿಸಿ ಇದ್ದರೆ ಬಿಸಿ ದಿನಪ್ಪ, ಇನ್ನೊಂದು ದಿನ ಬನ್ನಿ ಅಂತ ಹೇಳಿರ್ತೀನಿ. ಸಾಕಷ್ಟು ಜನ ಬಂದಿದ್ದಾರೆ, ಹೋಗಿದ್ದಾರೆ, ಏನು ತೊಂದರೆ ಇಲ್ಲ. ಮತ್ತು ನಾನು ಅನೇಕ ರೈತರ ಹತ್ರ ಹೋಗಿ ಕಲ್ತ್ಕೊಂಡು ತಿಳ್ಕೊಂಡು ಅಲ್ಲಿರ್ತಕ್ಕಂಥದ್ದೇ ಇಲ್ಲಿ ಸೃಷ್ಟಿ ಮಾಡಿರೋದು. ಇದು ನನ್ನದೇ ಆದ ಹೊಸ ಸಂಶೋಧನೆ ಅಲ್ಲ. ನಾನು ಅಲ್ಲಲ್ಲಿ ನೋಡಿ ಕಲ್ತ್ಕೊಂಡು ಆ ಥರದ್ದು ಇನ್ಸ್ಟಾಲ್ ಮಾಡಿರೋದು. ಒಬ್ಬರಿಂದ ಒಬ್ರಿಗೆ ಉಪಯೋಗ ಆಗಬೇಕು. ಹಾಗಾಗಿ ಈ ಒಂದು ಶ್ರೀ ಫಾರ್ಮ್ನ ಮಾಡೆಲ್ ಮಾಡಿರೋದು. ಧಾರಾಳ ಹಾರ್ಟ್ಲಿ ವೆಲ್ಕಮ್. ಬನ್ನಿ, ನೋಡಿ, ಕಲ್ತ್ಕೊಳ್ಳಿ, ಇರಿ. ನಿಮ್ಮ ವಿಚಾರಗಳು ನನ್ನೊಂದಿಗೆ ಹಂಚ್ಕೊಳ್ಳಿ, ನನ್ನ ವಿಚಾರ ಒಂದಷ್ಟು ಹಂಚ್ಕೊಳ್ಳಿ, ವಿಚಾರ ವಿನಿಮಯ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಇಷ್ಟು ತನಕ ವಿಸ್ತೃತವಾಗಿ ಮಾಹಿತಿ ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು.